ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ಎನ್ ಮಹದೇವಪುರ ಗ್ರಾಮ ಪಂಚಾಯಿತಿಯ ಕುದಾಪುರ ಲಂಬಾಣಿಹಟ್ಟಿ ಗ್ರಾಮದಲ್ಲಿ ನಿಧಿಯ ಕಳ್ಳರ ಹಾವಳಿ ಹೆಚ್ಚಾಗಿರುವಂತದ್ದು. ಆದ್ದರಿಂದ ಆ ಗ್ರಾಮದ ಜನ ಭಯಭೀತರಾಗಿದ್ದಾರೆ. ಅಲ್ಲದೆ ಪ್ರತಿದಿನ ಹೊಲ ಗದ್ದೆಗಳಿಗೆ ಹೋಗೋಕೆ ಕೂಡ ಜನ ಭಯ ಪಡ್ತಾ ಇದ್ದಾರೆ. ನಿಧಿಯು ಕಳ್ಳರ ಹಾವಳಿ ಸಿಸಿ ಕ್ಯಾಮೆರಾದಲ್ಲಿ ಕಾಣಿಸಿದ್ದಾರೆ. ಇನ್ನು ನಿಧಿಯ ಕಳ್ಳರನ್ನ ಗ್ರಾಮದ ಗ್ರಾಮಸ್ಥರು ಎಲ್ಲರೂ ಸೇರಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆದರೆ ಈ ರೀತಿ ನಿಧಿ ಆಸೆಗಾಗಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿರುವಂಥದ್ದು. ಆ ಗ್ರಾಮದಲ್ಲಿ 100 ಮನೆಗಳಿದ್ದು ಪ್ರತಿದಿನ ಕೆಲಸಕ್ಕೆ ಹೋಗ್ತಾರೆ. ಅನೇಕರು ತೀರಾ ದುಡ್ಡು ವಸೂಲಿ ಮಾಡಿಕೊಂಡಿದ್ದಾರೆ. ನಿಮ್ಮ ಗ್ರಾಮದಲ್ಲಿ ದೆವ್ವದ ವಾತಾವರಣ ಇದೆ, ಶಾಂತಿ ಸಮಾಧಾನ ಮಾಡ್ತೇವೆ ಅಂತ ಹೇಳಿ ಇನ್ನು ವಂಚನೆ ಭಯವನ್ನ ಮೂಡಿಸಿದ್ದಾರೆ ಅಂತ ಹೇಳಿ ಅಲ್ಲಿನ ಜನ ಭಯಭೀತರಾಗಿರುವಂಥದ್ದು. ಇದು ಗಣಿ ತೆಗೆಯೋದು ಭಾಳ ದಿವಸದಿಂದ ಟ್ರೈ ಮಾಡ್ತಿದ್ದಾರೆ. ಸುಮಾರು 2 ತಿಂಗಳಿಂದ. ಅವರಿಗೆ ನಾನು CCTV ಇದೆ ಹೊಲದಲ್ಲಿ. ನಂದು ಸ್ಟಾರ್ಟರೆಲ್ಲ ಎತ್ಕೊಂಡು ಹೋಗಿದ್ದರಿಂದ ನಾನು ನೈಟು 12 ಗಂಟೆವರೆಗೂ ತಿರುಗ್ತಾ ಇರ್ತೀನಿ. ಅಮಾಸೆ ಹುಣ್ಣಿಮೆ ಬಂದಿದ್ದಾದರೆ 10 ಜನ ತಿರುಗೋದು. ಅದಕ್ಕೆ ನಾನು ಅವ್ರಿಗೆ ಇದು ಮಾಡ್ಕೊಂಡೇ ಇದ್ದೆ. ನಿನ್ನೆ ಬಂದುಬಿಟ್ಟು ಜಾತ್ರೆ ಟೈಮ್ ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ ಭಾಳ ಬಂದಿದ್ದರು. ಎಲ್ಲಿ ಬಂದಿದ್ರು ಅಂತ ಕೇಳಿದಾಗ ಅವರು ನಾವು ಜಾತ್ರೆಗೆ ಬಂದಿದ್ವಿ, ನಮ್ಮ ಪರಿಚಯ ಇರೋ ಮನೆಗೆ ಬಂದಿದ್ವಿ ಅಂತ ಹೇಳಿದರು. ಅದಕ್ಕೆ ಸರಿ ಬಿಡು ಅಂತ ನಾನು ಸುಮ್ಕಿದ್ದೆ. ಮಧ್ಯಾಹ್ನ ಟೈಮು ಹೊಲದಲ್ಲಿ ಓದಿದಾಗ ನಾನು ಅವ್ರಿಗೆ ಹೋಗ್ಬಿಟ್ಟು ಸಾಯಂಕಾಲ ಮನೇಲೆಲ್ಲ ಇದ್ದರು. ಅದಕ್ಕೆ ಹಿಡಿದು ಗ್ರಾಮಸ್ಥರು ಎಲ್ಲ ಸೇರಿ ಅವರಿಗೆ ಹಿಡ್ಕೊಟ್ಟು ಪೊಲೀಸಿಗೆ ಹಿಡ್ಕೊಟ್ಟಿದ್ವಿ. ಸುನೀಲು, ನಮ್ಮೂರು ಬಂದ್ಬಿಟ್ಟು ಕುದಾಪುರ ಲಂಬಾಣಿಹಟ್ಟಿ, ಎನ್ ಮಹದೇವಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತೆ. ಸುಮಾರು 100 ಗ್ರಾಮಗಳ ಒಂದು ಮನೆ ಇದೆ. ಎಲ್ಲರೂ ವ್ಯಾಪಾರ ಮಾಡಿ ಜೀವನ ಮಾಡ್ತಿರ್ತಾರೆ. ಊರಲ್ಲಿ ಇವರು ಸಣ್ಣ ಪುಟ್ಟ ದೇವರು ಇಟ್ಕೊಂಡು ಜನಗಳಿಗೆ ಒಂಥರ ಯಾಮಾರಿಸಿ ಮೂಢನಂಬಿಕೆ ಹುಟ್ಟಿಸಿ ಇವರು ಅಮಾಸೆ ಹುಣ್ಣಿಮೆ ದಿನ ಏನೋ ಮಾಟ ಮಂತ್ರ ಮಾಡಿ ಆ ನಿಧಿ ಸಿಗತ್ತೆ ಅಂತಂದು ಮೊನ್ನೆ ಊರೆಲ್ಲ ಸಿಕ್ಕಾಗ ಅವ್ರಿಗೆ ಸಿಕ್ಕಿರೋ ಎಲ್ಲ ಮೆಟೀರಿಯಲ್ ನಾವು ಠಾಣೆಗೆ ಮಾಹಿತಿ ಕೊಟ್ಟು ಅವರೆಲ್ಲರನ್ನು ಕಳಿಸಿದ್ದೀವಿ. ಇದಕ್ಕೆ ಕಾನೂನಿಗೆ ಸೂಕ್ತ ಕ್ರಮ ತಗೊಂಡು ಇದರಲ್ಲಿ ಯಾರ್ಯಾರು ಭಾಗಿರೋ ಅವ್ರಿಗೆಲ್ಲನೂ ಕಠಿಣ ಶಿಕ್ಷೆ ಆಗಬೇಕಂತ ನಾವು ಗ್ರಾಮಸ್ಥರು ಎಲ್ಲರೂ ಒಪ್ಪೂರಿನಿಂದ ಹೇಳ್ತೀವಿ. ನನ್ನ ಹೆಸರು ನಾಗರಾಜ್ ನಾಯ್ಕ, ಕುದಾಪುರ ಲಂಬಾಣಿಹಟ್ಟಿ. ಇದೇನು ನಿಧಿ ಕಳ್ಳರು ನಮ್ಮೂರಲ್ಲಿ ಸುಮಾರು 2 ತಿಂಗಳಿಂದ ಸಿಕ್ಕಾಪಟ್ಟೆ ಹಾವಳಿಯಾಗಿದೆ. ಯಾರು ರೈತರೆಲ್ಲ ಜಮೀನುಗಳಿಗೆ ನೈಟು ನೀರು ಕಟ್ಟಲಿಕ್ಕೆ ಹೋದಾಗ ಸಿಕ್ಕಾಪಟ್ಟೆ ತೊಂದರೆ ಆಗ್ತಿದೆ. ಅವರಿಗೆ ಹೆದರ್ಕೊಂಡು ಯಾರು ನೀರು ಕಟ್ಟಕ್ಕೆ ಹೋಗದೆ ಎಲ್ಲ ಮನೆಯಲ್ಲೇ ಇದ್ದಾರೆ. ಎಲ್ಲಿ ನಮ್ಮ ಜೀವಕ್ಕೆ ಆತಂಕ ಬರ್ತತ್ತೋ ಅಂತ ಹೇಳಿ ಎಲ್ಲ ಮಕ್ಕಳು ಸಮೇತ ಎಲ್ಲರೂ ಹೊರಗಡೆ ಅಡ್ಡಾಡದೆ ಎಲ್ಲರೂ ಒಳಗಡೆ ಇದ್ದಾರೆ. ಆದ್ದರಿಂದ ಇವ್ರಿಗೆ ಏನಿದೆಯೋ ನಾವು ಅವರಿಗೆ ಈಗ ಪೊಲೀಸರಿಗೆ ಸರೆಂಡರ್ ಮಾಡಿದ್ದೀವಿ. ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದು ನಮ್ಮೂರಿಗೆ ಒಂದು ಮಾದರಿ ಆಗಬೇಕು ನಮ್ಮೂರಿಗೆ ಅಂತ ನಾವು ಕೇಳ್ಕೊಂಡಿದ್ದೀವಿ. ನಮ್ಮೂರಿನ ಪರವಾಗಿ